ಟ್ರಕ್ ಲಾರಿ ಡ್ರೈವರ್ ಅರೆಸ್ಟ್ ಟೆನ್ ರನ್ ಕೇಸ್ ತನಿಖೆ ಆಗ್ತಾ ಇದೆ. ನಾನು ನಿದ್ದೆಗನ್ನಲ್ಲಿದ್ದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ. ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣದ ಆರೋಪಿಯ ಬಂಧನ ವಿಚಾರ. ನಾನು ನಿದ್ದೆಗಣ್ಣಲ್ಲಿ ಇದ್ದೆ, ಬಂದು ಅಪಘಾತ ಮಾಡಿದ್ದಾರೆ. 3 ತಿಂಗಳಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. 3 ತಿಂಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ನನಗೆ ಅನಿಸಿರ್ಲಿಲ್ಲ ಆರೋಪಿಯನ್ನ ಹಿಡಿಯುತ್ತಾರೆ ಅಂತ. ಕಲರ್ ಮ್ಯಾಚ್ ಮಾಡಲು FSL ಮೊರೆ ಸಹ ಹೋಗಿದ್ರು. ಹಿಟ್ ಅಂಡ್ ರನ್ ಕೇಸ್ ಪತ್ತೆ ಆಗಲ್ಲ. ಅಪಘಾತದ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆಯಾಗಿದೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಸಂಪುಟದಲ್ಲಿ ಯಾರೂ ವಿರೋಧ ಮಾಡಿಲ್ಲ. ಚರ್ಚೆಯು ಅಪೂರ್ಣವಾಗಿದೆ. ನಾನು ಸಂಪುಟದಲ್ಲಿ ಪೂರ್ಣ ಪ್ರಮಾಣ ಚರ್ಚೆಯ ಬಳಿಕ ಪ್ರತಿಕ್ರಿಯೆ ನೀಡುತ್ತೇನೆ. ಮೇಡಮ್, ಈಗ ಮೊನ್ನೆ ನಿಮ್ದು ಕಾರ್ ಆಕ್ಸಿಡೆಂಟ್ ಅದರ ಟ್ರಕ್ ಲಾರಿ ಡ್ರೈವರ್ ಅರೆಸ್ಟ್ ಟೆನ್ ರನ್ ಕೇಸ್ ತನಿಖೆ ಆಗ್ತಾ ಇದೆ. ನಾನು ನಿದ್ದೆಗನ್ನಲ್ಲಿದ್ದೆ. ಬಂದು ಅವರು ಹಾಯಿಸಿ ಹೋಗಿದ್ದಾರೆ. ಅದು ನೋಡ ತನಿಖೆ ಆಗ್ತಾ ಇದೆ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಅಷ್ಟೇ. ಪೊಲೀಸರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು. ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ SP ಅವರಾಗಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ 3 ತಿಂಗಳದ ಒಳಗಡೆ ನನಗೆ ಅನ್ಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ. ಹಿಟ್ ಅಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ. ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ. ಬಾಗೇವಾಡಿ ಟೋಲ್ ನಾಕಾದಲ್ಲಿ ಸುಮಾರು 50-60 ಗಾಡಿಗಳು, ಟ್ರಕ್ಕು, ಅದರಲ್ಲೂ ಕಲ್ಲರು, ಅದನ್ನ FSL ಕಳಿಸಿ ತ್ವರಿತಗತಿಯಲ್ಲಿ ಅದನ್ನ ರಿಪೋರ್ಟ್ ತರಿಸ್ಕೊಂಡು ನಾನು ಅವ್ರಿಗೆ ಧನ್ಯವಾದವನ್ನು ಕೊಡುತ್ತೆ. ಮಹಾರಾಷ್ಟ್ರ ಸರ್ ಮೇಡಮ್, ಮಹಾರಾಷ್ಟ್ರ ಸರ್. ಹೌದು, ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿ. ತಮಗೇನಾದ್ರೂ ಅನುಮಾನಗಳಿತ್ತು? ಯಾವ ಅನುಮಾನಗಳು ಇಲ್ಲ. ಮೇಡಮ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಕೂಡ ಇದೆ. ಅದ್ರ ಬಗ್ಗೆ ತಮ್ಮ ನೋಡಿ, ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ರಿಯಾಕ್ಟ್. ಕ್ಯಾಬಿನೆಟ್ ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಯಾರು ವಿರೋಧ ಮಾಡಲ್ಲ. ಯಾಕಂದ್ರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ ನಲ್ಲಿ ಇದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲು ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರು ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿ ಚರ್ಚೆ ಎಲ್ಲರೂ ಮಾಡಿದೀವಿ. ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂತ ಬೆಳಕು ರಾಜ್ಯದ ಜನರ ಕಡೆ ಸಮುದಾಯಗಳನ್ನ ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ನಾನು ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟೀಲ್ MB ಪಾಟೀಲ್ ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡ್ರು ಹೊರಗಡೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರು ವಾದವಿಲ್ಲ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಈಗ ಸಮುದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ, ಒಕ್ಕಲಿಗಾಗಿರ್ಬೋದು, ಲಿಂಗಾಯತ್ ಸಮುದಾಯ ಆಗಿರ್ಬೋದು, ಕಡಿಮೆ ಇರುವಂತದ್ದು. ಸೊ ಹಿಂಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು. ನಾನೇ ಕ್ಯಾಬಿನೆಟ್ ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕಂದ್ರೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಈ ಮುಸ್ಲಿಮರದಾಗಿರ್ಲಿ ಅಥವಾ ಇನ್ನೊಂದಾಗ್ಲಿ ಎಲ್ಲಾ ವಿಚಾರಗಳನ್ನು ನಾವು ಬೇರೆ 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 ಆಂಗಲ್ ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿ ಆಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಬೇಕು. ಇದು ಒಂದೇ ಸಮಗ್ರವಾದಂತ ಆಂಗಲ್ ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಮುಂದುಳಿದ ಸಮಾಜ ತೊಂದರೆ ಆಗ್ಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಒಂದೇ ಕಾನ್ಸೆಪ್ಟ್. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಇದನ್ನ ಮಾಡಿದ್ದಾರೆ. 1 ನಿಮಿಷ ಮಾತಾಡ್ಲಾ? ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನ, ಹಿಂದುಳಿದ ಆಯೋಗದ
ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ನಮ್ಮ ಮಾಧ್ಯಮದ ಮುಖಾಂತರ. ಆಯೋಗದ ಸದಸ್ಯರನ್ನ ನೇಮಕ ಮಾಡಿದಂಥವ್ರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ರು, 1 ವರ್ಷ ಕುಮಾರಸ್ವಾಮಿ ಅವರಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ, ಮತ್ತೆ 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನ ಅಧ್ಯಕ್ಷ ಮಾಡಿರೋದು ಬಿಜೆಪಿ ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂತದ್ದು ಬಿಜೆಪಿ ಸರ್ಕಾರ. ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು, ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ. ಈ ಸರ್ಕಾರವನ್ನ ವರದಿಯನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅದನ್ನ ವರದಿಯನ್ನ ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂತದ್ದು ಯಾರಿದ್ರು? ಬೊಮ್ಮಾಯಿ ಅವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ರೆ ಅವ್ರಿಗೆ ಅದನ್ನ ಏನೂ ಮಾಡ್ಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದ್ರೂ ಅದ್ರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ. ಸೊ ಅದನ್ನ ಮೊದಲು ಕ್ಯಾಬಿನೆಟ್ ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗ್ಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗ್ಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಮೇಡಮ್, ಈಗ ಲಿಂಗಾಯತ ಸಮಾಜದವರು ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸೆಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದ್ರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂತ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡಕ್ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ ಹೇಳಿ. ಸೊ ಏನ್ ಹೇಳಕ್ ಬಯಸ್ತೀರಿ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆಯನ್ನ ತಾವು ಅವ್ರಿಗೆ. ಮೇಡಮ್, ಈಗ ಇತ್ತೀಚೆಗೆ ಶನಿವಾರ ತಹಸೀಲ್ದಾರ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ರೀತಿ ಮಾಡಿದ್ರೆ ತಪ್ಪು. ಆ ರೀತಿ ಮಾಡಿದ್ರೆ ಧಾರವಾಡದಲ್ಲಿ 2ನೇ ಪ್ರಕರಣ ಬೆಳಕಿಗೆ ಬಂತು. ಖಂಡಿತವಾಗ್ಲೂ ಈ ಮಹದಾಯಿ ಹೋರಾಟಗಾರರು ಇತ್ತೀಚೆಗೆ ಕೆಲಸ ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ವರದಿ ಗೌಸ್ ಸನದಿ, ಆರ್5 ನ್ಯೂಸ್, ಬೆಳಗಾವಿ. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್5 ಸೋಧಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. ಆರ್5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. ಆರ್5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ.